ಇವತ್ತಿನಿಂದ IPL ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಕ್ರಿಕೆಟ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸು. ಅದೇ ರೀತಿ ಬೆಟ್ಟಿಂಗ್ ಆ್ಯಪ್ನ ಹೋರ್ಡಿಂಗ್ಸ್ಗಳು ಕೂಡ ಅಲ್ಲಲ್ಲಿ ಪ್ರತ್ಯಕ್ಷವಾಗ್ತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದರಲ್ಲಿ ನಿಮಗೆ ಪಾಪ್ ಆಗೋದು ಬೆಟ್ಟಿಂಗ್ ಆ್ಯಪ್ಗಳ ಅಡ್ವರ್ಟೈಸ್ಮೆಂಟ್ಸ್. ಇವತ್ತು ನಾನು ಎಲ್ರಿಗೂ ಕೂಡ ವಿಶೇಷವಾಗಿ ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಸಣ್ಣ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಬೆಟ್ಟಿಂಗ್ ಹಾವಳಿಗೆ ನೀವು ಬಲಿಯಾಗದಿರಿ. ಈ ಬೆಟ್ಟಿಂಗ್ ಇಂಡಿಯಾದಲ್ಲಿ ಅಲೌಡ್ ಆಗಿದೆ, ಯಾಕೆಂದರೆ ಅದು ಒಂದು ಸ್ಕಿಲ್ ಗೇಮ್ ಅಂತ ಅದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಬೆಟ್ಟಿಂಗ್ ಮಾಡುವುದು ಅಪರಾಧ ಅಂತ ಎಲ್ರಿಗೂ ಗೊತ್ತು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಕೂಡ ಹೈದರಾಬಾದಲ್ಲಿ ಅವರ ಮೇಲೆ ಕೇಸ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಮತ್ತು ಫಿಲ್ಮ್ ಆಕ್ಟರ್ಸ್ ಕೂಡ ಹಣದ ಆಸೆಗಾಗಿ, ದೊಡ್ಡ ಅಮೌಂಟ್ಗಾಗಿ ಈ ಬೆಟ್ಟಿಂಗ್ ಆ್ಯಪ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಷಯ ನಾವು ಗಮನದಲ್ಲಿಡಬೇಕು, ಯಾರು ಕೂಡ ಇದಕ್ಕೆ ಎಡಿಕ್ಟ್ ಆಗಬಾರದು. ಒಂದು ವೇಳೆ ಎಡಿಕ್ಟ್ ಆದರೆ ಡೆಫಿನೆಟ್ಲಿ ಬರ್ಬಾದ್ ಆಗ್ತೇವೆ. ಯಾಕೆಂದರೆ ಈ ಬಂಪರ್ ಬಹುಮಾನಗಳು ಸಿಗುವುದು 10 ಕೋಟಿಯಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ, ಉಳಿದವರಿಗೆ ಕೇವಲ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಹಣ ಮಾತ್ರ ಸಿಗ್ತದೆ. ಅದೆಷ್ಟೋ ಜನರು ಹಣವನ್ನು ಕಳ್ಕೊಳ್ತಾರೆ. ಆದರೆ ಅದನ್ನು ಖಂಡಿತವಾಗಿ ಆಡಬೇಡಿ, ಇದು ನಿಷೇಧ ಅಂತ ನಾನು ಹೇಳಲ್ಲ. ಯಾಕೆಂದರೆ ಒಂದು ಇಂಟ್ರೆಸ್ಟಿಗೋಸ್ಕರ ಅಥವಾ ಟೈಮ್ ಪಾಸ್ಗೋಸ್ಕರ ಸ್ವಲ್ಪ ಯಾರ ಹತ್ರ ಎಡಿಷನಲ್ ಹಣ ಇದ್ದರೆ ನೀವು ಅದನ್ನು ಟ್ರೈ ಮಾಡಬಹುದು ಅಥವಾ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆದರೆ ಎಡಿಕ್ಟ್ ಆಗಬೇಡಿ. ಹಾಗೇನೆ ಪೇರೆಂಟ್ಸಿಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನಿಮ್ಮ ಮೊಬೈಲ್ ಆ್ಯಪಲ್ಲಿ ಗೂಗಲ್ ಪೇ ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಇದ್ದರೆ ಅಥವಾ ಪಾಸ್ವರ್ಡ್ ಮಕ್ಕಳಿಗಿದ್ರೆ ಅಂಥ ಮೊಬೈಲನ್ನು ಮಕ್ಕಳಿಗೆ ಕೊಡಬೇಡಿ. ಅವರು ಆಡ್ತಾ ಆಡ್ತಾ ಬೆಟ್ಟಿಂಗ್ ಆ್ಯಪ್ಗೆ ಹೋಗಿ ನಿಮ್ಮ ಅಕೌಂಟಿಂದ ಡೈರೆಕ್ಟ್ ಹಣ ಟ್ರಾನ್ಸ್ಫರ್ ಮಾಡುವಂತಹ ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ. ಕ್ರಿಕೆಟನ್ನು ಎಂಜಾಯ್ ಮಾಡಿ, IPL ಅನ್ನು ಎಂಜಾಯ್ ಮಾಡಿ, ಬೆಟ್ಟಿಂಗಿಗೆ ಬಲಿಯಾಗಬೇಡಿ.